ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಡೈಲಿ ವ್ಲಾಗ್. ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಆಲ್ಮೋಸ್ಟ್ ರುಟೀನ್ ತುಂಬ ಬ್ಯಾಡ್ ಆಗಿದೆ. ನಾವು ಮನ್ಕೊಳ್ಳೋದೇ 4-5 ಗಂಟೆ ಬೆಳಗಿನ ಜಾವ. ಸೊ ಎದೋಳೋದು ಮಧ್ಯಾಹ್ನ ಆಗುತ್ತೆ, 1 ಗಂಟೆ ಆ ಥರ. ಎದ್ದ ತಕ್ಷಣ ಪ್ಲೇನ್ ವಾಟರ್ ಕುಡಿಯೋ ಬದಲು ಈ ಥರ ಏನಾದರೂ ಆ್ಯಡ್ ಮಾಡಿಕೊಂಡು ಕುಡಿತೀನಿ. ಸೊ ಇವತ್ತು ನಾನು ಸಬ್ಜಾ ವಾಟರ್ ಕುಡಿತಾ ಇದ್ದೀನಿ. ಇದು ಓವರ್ ನೈಟ್ ಸೋಕ್ ಮಾಡಿರೋದು. ಪ್ಲೇನ್ ವಾಟರ್ ಕುಡಿದು ಡೇ ಸ್ಟಾರ್ಟ್ ಮಾಡೋದಕ್ಕೂ ಏನಾದರೂ ಒಂದು ಪದಾರ್ಥನ ನಾವು ಡೈಲಿ ರುಟೀನಾಗಿ ಫಾಲೋ ಮಾಡ್ಕೊಂಡು ಬಂದರೆ ಸಮ್ ಹೆಲ್ತ್ ಬೆನಿಫಿಟ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನಮ್ಮ ಬಾಡಿಲೂ ಒಂದು ಡಿಫ್ರೆಂಟ್ ಫೀಲ್ ಅನ್ನೋದು ಕೊಟ್ಟೇ ಕೊಡುತ್ತೆ. ತುಂಬ ಜನ ತಾಯಂದ್ರು ಮಕ್ಕಳೂ ನೋಡಿಕೊಂಡು ಮನೆಯಲ್ಲಿ ಕುಕ್ಕು ಮಾಡಿಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ. ಅದು ಹೇಗೆ ಸಾಧ್ಯನೋ ಗೊತ್ತಿಲ್ಲ. ಬಟ್ ನನಗಂತೂ ನಿಜವಾಗ್ಲೂ 2 ಇಯರ್ಸ್ ಆದಮೇಲೆ ಕಿಚನ್ಗೆ ಡೈಲಿ ಬರೋ ಒಂದು ಟೈಮ್ ಸಿಗ್ತಾ ಇದೆ. ಸೊ ಹಾಗೆ ನಾನು ಇಲ್ಲಿ ನನ್ನ ಹಸ್ಬೆಂಡ್ ಡಿನ್ನರ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಮನೇಲಿ ಕೂತ್ಕೊಂಡು ಪ್ರತಿಯೊಬ್ಬರು ಸಂಪಾದನೆಯನ್ನು ಮಾಡ್ಬೋದು, ಆದರೆ ಹೇಗೆ ಸ್ಟಾರ್ಟ್ ಮಾಡ್ಬೋದು? ಆ್ಯಂಡ್ ಎಲ್ಲರೂ ಕೇಳ್ತಾ ಇರ್ತೀರ, ಹೇಗೆ ಮಾಡೋದು, ಏನು ವರ್ಕು ಹೇಳಿ ಸ್ವಲ್ಪ ಅಂತ. ಅದಕ್ಕೆ ನಾನು ಈ ಡಿಜಿಟಲ್ ಸ್ಕಿಲ್ ಸೀರೀಸ್ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನ ವ್ಲಾಗ್ಸಲ್ಲಿ, ಪ್ರೀವಿಯಸ್ ವ್ಲಾಗ್ಸಲ್ಲಿ ನೀವು ನೋಡಿದರೆ ಕಂಟೆಂಟ್ ರೈಟಿಂಗಲ್ಲಿ ದುಡಿಯೋದು ಹೇಗೆ, ಕಾಪಿ ರೈಟಿಂಗ್ ಮೂಲಕ ದುಡಿಯೋದು ಹೇಗೆ, ಫೇಸ್ಬುಕ್ ಆ್ಯಡ್ಸ್ ಮೂಲಕ ದುಡಿಯೋದು ಹೇಗೆ, ಡ್ರಾಪ್ ಶಿಪ್ಪಿಂಗ್ ಬಗ್ಗೆ, Etsy, ಗೂಗಲ್ ಆ್ಯಡ್ಸ್ ಮತ್ತು ಯೂಟ್ಯೂಬಲ್ಲಿ ಕೂಡ ಹೇಗೆ ದುಡಿಯೋದು ಅಂತ ನಿಮಗೆ ಮಾತಾಡಿದ್ದೆ ಅಲ್ವಾ. ಲೈಕ್ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋಲ್ಲ. ಅಂಥವರು ಕಂಟೆಂಟ್ ರೈಟಿಂಗ್ ಕಲಿಬೋದು, ಕಾಪಿ ರೈಟಿಂಗ್ ಮಾಡ್ಬೋದು, ಫೇಸ್ಬುಕ್ ಆ್ಯಡ್ಸ್ ಎಲ್ಲೂ ನಿಮ್ಮ ಫೇಸ್ ತೋರಿಸ್ದೆ ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ನೀವು ಆ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ಅದನ್ನು ಮಿಸ್ ಮಾಡಬೇಡಿ. ಒಂದೊಂದು ಸ್ಕಿಲ್ ನಿಮಗೆ ಹೊಸ ಕೆರಿಯರ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಮತ್ತು ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಇವತ್ತು ನಾವು ಕ್ಯಾನ್ವಾ ಮೂಲಕ ಹೇಗೆ ದುಡಿಯೋದು ಅಂತ ಹೇಳ್ತೇನೆ. ಮೊದಲಿಗೆ ನೀವು ತಿಳ್ಕೊಬೇಕಾಗಿರೋದು ಕ್ಯಾನ್ವಾ ಅಂದರೆ ಏನು. ಕ್ಯಾನ್ವಾ ಒಂದು ಆನ್ಲೈನ್ ಡಿಸೈನ್ ಮಾಡೋ ಒಂದು ಪ್ಲ್ಯಾಟ್ಫಾರ್ಮ್, ಓಕೆನಾ. ಡಿಸೈನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಇದರಲ್ಲಿ ನೀವು ತುಂಬ ಬ್ಯೂಟಿಫುಲ್ಲಾಗಿ ಗ್ರಾಫಿಕ್ಸ್ ಕ್ರಿಯೇಟ್ ಮಾಡ್ಬೋದು. ಲೈಕ್ ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಥಂಬ್ನೇಲ್ಸ್ ನೋಡಿ, ಪೋಸ್ಟರ್ಸ್ ನೋಡಿ, ಫೆಸ್ಟಿವಲ್ ವಿಶಸ್, ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್ಸ್, ರೆಸ್ಟೋರೆಂಟ್ ಮೆನ್ಯೂಸ್, ಯೂಟ್ಯೂಬ್ ಥಂಬ್ನೇಲ್ಸ್, ಪ್ರೆಸೆಂಟೇಷನ್ ಸ್ಲೈಡ್ಸ್, ಇನ್ವಿಟೇಷನ್ ಕಾರ್ಡ್ಸ್, ರೆಸ್ಯೂಮೆ, ಬಿಸ್ನೆಸ್ ಕಾರ್ಡ್ಸ್, ಲೋಗೋ, ಸ್ಟೋರಿ ಡಿಸೈನ್ಸ್, ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ ಕ್ಯಾನ್ವಾಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಏನಾಯ್ತಂದರೆ, ನಮ್ಮ ಸಿಸ್ಟರ್ ಇನ್ಲಾಗೆ ರೀಸೆಂಟಾಗಿ ಮದುವೆ ಆಯ್ತಲ್ಲ, ಅವರು ಇದೇ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಮನೆಗೆ ಬಂದಿದ್ರು. ಅದಕ್ಕೆ ನಮ್ಮ ಹಸ್ಬೆಂಡ್ ಫುಲ್ ಖುಷಿ ಆಗಿಬಿಟ್ರು. ಬ್ರದರ್ ಆ್ಯಂಡ್ ಸಿಸ್ಟರ್ ಬಾಂಡೇ ಮಸ್ತು. ಓಕೆ, ಈಗ ಮತ್ತೆ ಕ್ಯಾನ್ವಾ ಬಗ್ಗೆ ಮಾತಾಡೋಣ. ಆಲ್ಮೋಸ್ಟ್ ಎಲ್ಲ ಡಿಸೈನ್ ಕ್ಯಾನ್ವಾಲಿ ಕ್ರಿಯೇಟ್ ಮಾಡ್ಬೋದು ನಾವು. ಬೆಸ್ಟ್ ಪಾರ್ಟ್ ಏನಂದರೆ, ಕೋಡಿಂಗ್ ಗೊತ್ತಿರಬೇಕು ಅಂತಿಲ್ಲ, ಫೋಟೋಶಾಪ್ ಎಕ್ಸ್ಪರ್ಟ್ ಆಗಿರ್ಬೇಕಂತಿಲ್ಲ, ಗ್ರಾಫಿಕ್ ಡಿಸೈನಿಂಗ್ ಡಿಗ್ರಿ ಇರಬೇಕಂತಿಲ್ಲ. ಸಿಂಪಲ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಷ್ಟೇ. ಅದು ಬಿಗಿನರ್ಗೆ ತುಂಬ ಈಸಿ. ಹೌಸ್ ವೈಫ್ಗೆ ಯಾಕೆ ಇದು ಒಳ್ಳೆ ಸ್ಕಿಲ್? ಯಾಕೆಂದರೆ ಅವರು ಮನೆಯಿಂದ ಫ್ಲೆಕ್ಸಿಬಲ್ ಟೈಮಲ್ಲಿ ಕೆಲಸ ಮಾಡ್ಬೋದು. ಸ್ಟೂಡೆಂಟ್ಸ್ಗೆ ಯಾಕೆ ಒಳ್ಳೆಯದು? ಕಾಲೇಜ್ ಮುಗಿದ್ಮೇಲೆ ಅಥವಾ ವೀಕೆಂಡ್ಸಲ್ಲಿ ಕ್ಲೈಂಟ್ಸ್ಗೆ ಡಿಸೈನ್ಸ್ ಮಾಡಿ ಎಕ್ಸ್ಪೀರಿಯನ್ಸ್ ಜೊತೆ ಇನ್ಕಮ್ನ ಬಿಲ್ಡ್ ಮಾಡ್ಬೋದು. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಹೇಗೆ? ಪಾರ್ಟ್ ಟೈಮಲ್ಲಿ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ಇಮ್ಯಾಜಿನ್ ಮಾಡಿ, ಒಂದು ಬೊಟಿಕ್ ಓನರ್ಗೆ ಡೈಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಬೇಕು, ರೆಸ್ಟೋರೆಂಟ್ಗೆ ಮೆನು ಡಿಸೈನ್ ಬೇಕು, ಸ್ಕೂಲ್ಗೆ ಅಡ್ಮಿಷನ್ ಪೋಸ್ಟರ್ ಬೇಕು, ಜಿಮ್ಗೆ ಆಫರ್ ಬ್ಯಾನರ್ ಬೇಕು, ಡಾಕ್ಟರ್ ಕ್ಲಿನಿಕ್ಗೆ ಅವೇರ್ನೆಸ್ ಪೋಸ್ಟರ್ಸ್ ಬೇಕು, ರಿಯಲ್ ಎಸ್ಟೇಟ್ ಕಂಪ್ನಿಗೆ ಸೋಷಿಯಲ್ ಮೀಡಿಯಾ ಕ್ರಿಯೇಟಿವಿಟೀಸ್ ಬೇಕು. ಇವೆಲ್ಲನೂ ಕ್ರಿಯೇಟ್ ಮಾಡೋಕ್ಕೆ ಅವರಿಗೆ ಕ್ಯಾನ್ವಾ ಡಿಸೈನರ್ ಬೇಕು. ಸಿಂಪಲಾಗಿ ನೀವು ಈ ಸ್ಕಿಲ್ ಕಲಿತ್ರೆ, ನೀವು ಈ ಸ್ಕಿಲ್ ಕಲಿತು ಅವರಿಗೆ ಸರ್ವಿಸ್ ಪ್ರೊವೈಡ್ ಮಾಡಿಕೊಡ್ತೀರಾ. ಇನ್ನು ಕಂಟೆಂಟ್ ಕ್ರಿಯೇಟರ್ಸ್ಗೆ ಡೈಲಿ ಯೂಟ್ಯೂಬ್ ಥಂಬ್ನೇಲ್ಸ್, ಇನ್ಸ್ಟಾಗ್ರಾಮ್ ಪೋಸ್ಟ್, ಯೂಟ್ಯೂಬ್ ಬ್ಯಾನರ್ಸ್, PDF ಇಬುಕ್ಸ್, ಪ್ಲ್ಯಾನರ್ಸ್, ತುಂಬ ಡಿಸೈನ್ಸ್ ಬೇಕಾಗುತ್ತೆ. ಅದಕ್ಕೆ ಕ್ಯಾನ್ವಾ ಎಕ್ಸ್ಪರ್ಟ್ಸ್ಗೆ ಡಿಮಾಂಡ್ ತುಂಬ ಜಾಸ್ತಿ ಇದೆ. ಒಂದು ಇಂಪಾರ್ಟೆಂಟ್ ವಿಷಯ, ಕೇವಲ ಕ್ಯಾನ್ವಾ ಕಲಿತ್ರೆ ಸಾಕು ಅಂತಲ್ಲ. ಕ್ಲೈಂಟ್ಗೆ ಇಷ್ಟ ಆಗುವ ಡಿಸೈನ್ ಕ್ರಿಯೇಟ್ ಮಾಡೋದಿಂದ ಹಿಡಿದು, ಕಲರ್ಸ್ ಯೂಸ್ ಮಾಡೋದಿಂದ ಹಿಡಿದು, ಫಾಂಟ್ ಸೆಲೆಕ್ಟ್ ಮಾಡೋದು, ಬ್ರ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡ್ ಮಾಡೋದು, ಇವೆಲ್ಲ ಪ್ರಾಕ್ಟೀಸಿಂದ ಬರುತ್ತೆ. ಅದಕ್ಕೆ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಪ್ರತಿದಿನ ಒಂದೊಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಪೋರ್ಟ್ಫೋಲಿಯೋನ ನಾವು ಬಿಲ್ಡ್ ಮಾಡಬೇಕು. ನಿಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ಅದರಲ್ಲಿ ಸ್ಲೋಲಿ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಯಾವ ಡಿಜಿಟಲ್ ಸ್ಕಿಲ್ಸ್ ಥರ ಇದು ಕೂಡ ಏನೋ ಒಂದು ಓವರ್ನೈಟ್ ಸಕ್ಸಸ್ ಆಗಲ್ಲ. ಲರ್ನಿಂಗ್ ಮಾಡಬೇಕು, ಪ್ರಾಕ್ಟೀಸ್ ಬೇಕು,
ಪೇಷನ್ಸ್ ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ನಿಮಗೆ ಕ್ಯಾನ್ವಾ ಬರದೇ ಇರ್ಬೋದು, ಆದರೆ ಡೈಲಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ತಿಂಗಳಾದ್ಮೇಲೆ ನೀವು ಡಿಸೈನ್ಸ್ ಕ್ರಿಯೇಟ್ ಮಾಡ್ತಿರ್ತೀರಾ. ಡಿಜಿಟಲ್ ವರ್ಲ್ಡ್ ದಿನ ದಿನ ಬೆಳೀತಾ ಇದೆ, ಅದಕ್ಕೆ ಈ ಥರ ಡಿಜಿಟಲ್ ಸ್ಕಿಲ್ಸ್ ಫ್ಯೂಚರ್ಗೆ ತುಂಬ ವ್ಯಾಲ್ಯೂ ಕೊಡುತ್ತೆ. ಈಗ ನೀವು ಅನ್ಕೊಬೋದು, ಈ ಕ್ಯಾನ್ವಾ ಮಾಸ್ಟರ್ನ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ಕಲ್ತ್ಬಿಡೋಣ ಅಂತ. ಹೇಳ್ತೀನಿ ನೋಡಿ, ಎಸ್ ಕಲಿಬೋದು, ಏನೋ ಅಲ್ಪ ಸ್ವಲ್ಪ ಕಲಿಬೋದು, ಬಟ್ ನಿಮ್ಮನ್ನ ಮಾನಿಟರ್ ಮಾಡೋಕ್ಕೆ ಒಬ್ರು ಇಲ್ಲ ಅಂದರೆ ಹೇಗೆ ನೀವು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀರಾ? ಓಕೆ, ಕಲ್ತರೂ ಕೂಡ ನಿಮಗೆ ಎಲ್ಲಿ ಪ್ರಾಜೆಕ್ಟ್ಸ್ ತೊಗೊಂಡು ವರ್ಕ್ ಮಾಡ್ತೀರಾ? ಈಗ ನೀವು ಓಕೆ ಅಂದ್ಕೊಂಡ್ರೆ ಸರ್ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ ಕಲ್ತ್ಕೊಂಡ್ಬಿಡೋಣ ಅಂತ ಯಾವುದೋ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ ಅಂದ್ಕೊಳ್ಳಿ, ಕ್ಯಾನ್ವಾ ವೀಡಿಯೋಸ್ ಬರುತ್ತೆ ಅಂದ್ಕೊಳ್ಳಿ, ಬಟ್ ಆ ಥರ ಕಲಿಯೋಕ್ಕಾಗುತ್ತಾ? ಇಲ್ಲ. ಬಿಕಾಸ್ ಯೂಟ್ಯೂಬಲ್ಲಿ ಸ್ಕ್ಯಾಟರ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಇವಾಗ ನಾನೇ ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸ್ ಮಾಡಿದಾಗ ಒಂದೊಂದು ಸ್ಕಿಲ್ ಬಗ್ಗೆ ಮಾತಾಡ್ತಿರ್ತೀನಿ, ನಿಮ್ಗೆ ಎಷ್ಟು ಕನ್ಫ್ಯೂಷನ್ ಅಂತ ಆಗುತ್ತೆ ಅಲ್ವಾ? ಸೊ ಡಿಜಿಟಲ್ ಸ್ಕಿಲ್ಸ್ ಅನ್ನೋದು ವಾಸ್ಟ್ ಇದೆ, ಅದೇ ಥರ ಡಿಜಿಟಲ್ ಸ್ಕಿಲ್ಸ್ ಎಷ್ಟೊಂದು ಇದೆ. ಆ್ಯಂಡ್ ನೀವು ಅಂದ್ಕೊಂಡ್ರೆ ಓಕೆ ನಾನು ಬರೀ ಕ್ಯಾನ್ವಾ ಕಲ್ತ್ಬಿಡ್ತೀನಿ, ಓಕೆ ಕಲ್ತಾಯಿತು, ಇವಾಗ ನೆಕ್ಸ್ಟ್ ಏನು? ನಿಮಗೆ ಸರ್ಟಿಫಿಕೇಟ್ ಯಾರು ಪ್ರೊವೈಡ್ ಮಾಡ್ತಾರೆ? ಸರ್ಟಿಫಿಕೇಟ್ ಇಲ್ಲದೆ ನೀವು ಕ್ಯಾನ್ವಾ ಎಕ್ಸ್ಪರ್ಟ್ ಅಂತ ಯಾರು ಹೇಳ್ತಾರೆ ನಿಮ್ಮನ್ನ? ಅದು ಕೂಡ ಬಿಡಿ. ಸೊ ನಿಮಗೆ ಪ್ರಾಜೆಕ್ಟ್ಸ್ ಯಾರು ಕೊಡ್ತಾರೆ? ಎಲ್ಲಿಂದ ವರ್ಕ್ ಮಾಡ್ತೀರಾ? ಇದೆಲ್ಲ ಇಷ್ಟು ಈಸಿಯಾಗಿ ಯೂಟ್ಯೂಬಲ್ಲಿ ಸಿಕ್ಕಿದ್ರೆ ಎಲ್ಲರೂ ಡಿಜಿಟಲ್ ಸ್ಕಿಲ್ಸ್ ಕಲಿಬೋದಿತ್ತು, ಬಟ್ ಹಂಗೆ ಪಾಸಿಬಲ್ ಇಲ್ಲ. ಎಲ್ಲರೂ ಸ್ಕ್ಯಾಟರ್ಡ್ ಇನ್ಫಾರ್ಮೇಷನ್ನೇ ಕೊಟ್ಟಿರ್ತಾರೆ ನಿಮಗೆ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊತೀರಾ ಆ್ಯಂಡ್ ನೀವು ಸರ್ಟಿಫೈ ಆಗ್ತೀರಾ. ಅಂದರೆ ಈ ಸರ್ಟಿಫಿಕೇಟ್ಸ್ ನೀವು ಫ್ಯೂಚರಲ್ಲಿ ಎಂಥ ಕಂಪ್ನೀಸಲ್ಲಿ ಹೋದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇವಾಗ ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ಕಲಿಯೋದು ಮಾತ್ರ ಅಲ್ಲ, ಇದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಕೆರಿಯರ್ ಅಂತ ಒಂದು ಆಪ್ಷನ್ ಇರುತ್ತೆ, ಎಲ್ಲಿ ಪ್ರಾಜೆಕ್ಟ್ಸ್ ನಿಮಗೆ ಕೊಟ್ಟಿರ್ತಾರೆ, ನೀವು ಆರಾಮಾಗಿ ಅದನ್ನು ತಗೊಂಡು ವರ್ಕ್ ಮಾಡ್ಬೋದು. ಆ್ಯಂಡ್ ನನ್ನ ಒಂದು ಮೆಂಟರ್ಶಿಪ್ಪಲ್ಲಿ ನಿಮಗೆ ಸಿಗೋ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಪ್ರಾಜೆಕ್ಟ್ಸ್ ಎಲ್ಲ ನನ್ನ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಸೊ ಅದು ನಿಮ್ಗೆ ಒಳ್ಳೆ ಸ್ಪೂನ್ ಫೀಡಿಂಗ್ ಥರ ಆಯಿತು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಇರುತ್ತೆ. ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್, ಫ್ರೀಲಾನ್ಸಿಂಗ್ ವೆಬ್ಸೈಟ್ಸಲ್ಲಿ ಆರ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೀವೆಲ್ಲಾನು ಕಲಿತೀರಾ ನನ್ನ ಒಂದು ಮೆಂಟರ್ಶಿಪ್ಪಲ್ಲಿ. ಸೊ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋದು ಮರಿಬೇಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಬೇಗ ಹೋಗಿ ಮೆಸೇಜ್ ಮಾಡಿ, ಮಿಸ್ ಮಾಡ್ಕೊಬೇಡಿ. ಇಲ್ಲಿ ನಾನು ಟ್ರೈನಿಂಗ್ ತೊಗೊತಿದ್ದೆ, ಅಷ್ಟರಲ್ಲಿ ನನ್ನ ಪಾಪು ಎದ್ದು ಅಳ್ತಾ ಇದ್ದ, ಅದಕ್ಕೆ ಅವನ್ನ ಹೋಗಿ ಸಮಾಧಾನ ಮಾಡಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಒಂದು ಮದರ್ ಆಗಿ ಮನೇಲಿ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ನಾನು ಸಂಪಾದನೆ ಮಾಡ್ತಿದ್ರೆ ಈ ಕಡೆ ನನ್ನ ಪಕ್ಕದಲ್ಲೇ ನನ್ನ ಕಣ್ಣು ಮುಂದೆ ನನ್ನ ಮಗುನು ನಾನು ನೋಡ್ಕೊಬೋದು. ಇದು ಎಲ್ಲರಿಗೂ ಭಾಗ್ಯ ಸಿಗಲ್ಲ ಅಂತ ನಾನು ನಂಬ್ತೀನಿ. ಸೊ ಎಲ್ಲರಿಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಯು ಆರ್ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಆ್ಯಂಡ್ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಮನೇಲೇ ಕುತ್ಕೊಂಡು ನೀವು ಕೆರಿಯರ್ನ ಬ್ರೇಕ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಆಪರ್ಚುನಿಟಿನ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.